ನಮ್ಮವ್ವ ಏನವ್ವ ಏನೋ ಕಲ್ತ್ಕೊಂಡ್ಬಿಟ್ಟಿದ್ಯಾ ಬತ್ತ ನೀನು ಫಾರ್ಮೆಟ್ ಆಯ್ತಾ ಇದ್ಯಾ ಹಂಗಂದ್ರೆ ಮುಂದಕ್ಕೆ ಹೋಯ್ತಾ ಇದ್ಯಾ ಅಂತ ಇಂಗ್ಲಿಷ್ ದಾಗೆ ಹೆಂಗೆ ನಾನು ಅವು ಮನೇಲಿರೋರ್ಗೆ ಯಾರು ಕೊಟ್ಟ ಅಥವಾ ನಾನೇ ಫಸ್ಟ್ ತಗದ್ ಬಿಟ್ಟ ಅಂದ್ರೆ ಅದೇ ಇವಾಗ ಏನೋ ದೊಡ್ಡವನು ತಿಂದಿ ಅಂತ ಪಿರುತಿಯಿಂದ ನಿನ್ಗೆ ಪೋಸ್ಟ್ ತಗೊಬಂದ್ ಕೊಟ್ರೆ ನನ್ ಮ್ಯಾಗೆ ಡೋಡ್ ಪಟ್ಟವನೆ ಬೇಜಾರ್ ಮಾಡ್ಕೊಬೇಡ ಕಣವು ತಮಾಷೆ ಮಾಡಿದ್ದು ಇರು ತಿನ್ಬಿಟ್ಟು ಹೇಳ್ತೀನಿ ಒಂದಾಗೋದೆ ಈಗ ಮಳೆಗಾಲ ಅಲ್ವಂತ ಚುಳಿಗೆ ಕುರ್ಕುರಿ ತಿಂಡಿ ತಿನ್ಬೇಕು ಅನಿಸ್ತದೆ ಅದು ಅಲ್ದಯ್ಯ ರಾತ್ರಿ ಪೋಟ್ ಕಳಕ್ಕೆ ಇನ್ನು ನಿಮ್ಮ ಅಪ್ಪನಿಗೂ ಬೇಕಾಗ್ತದಲ್ವಲ್ಲ ಅಯ್ಯೋಯ್ಯೋ ನಮ್ಮವ್ವ ಎಲ್ಲಾ ಮಕ್ಳಿಗೂ ನಿಂತರ ಒಂದು ಸಿಕ್ಬಿಟ್ರೆ ಅಯ್ಯೋ ಅವ್ವ ಅವ್ವ ಅದೇನೋ ಇಂಗ್ಲಿಷ್ನಾಗ ಅಂತಾರಲ್ಲ ಅದು ಕಣವ್ವ ಅವ್ವ ಮಗ ಸಾನೆ ದಿನ ಆದ್ಮ್ಯಾಗೆ ಒಂದೇ ಫ್ರೇಮ್ನಾಗೆ ಒಂದೇ ಪ್ಲೇಟ್ ಇಟ್ಕೊಂಡು ಕುರ್ಕುರೆ ಮೇಯ್ತಾ ಇದ್ದೀರಾ ಚಿಪ್ಸ್ ನಾನು ನನ್ನ ಕೈಯಾರೆ ಮಾಡಿದ್ದೆ ಹಿಂಗೆ ತಿಂತಾ ಇದ್ರೆ ಹಾಕ್ಸ್ಕತಿಯ ಡ್ರಿಪ್ಸು ಅದೇವಾಗ ಶಾಪಿಂಗ್ ಅಂತ ಹೋಗಿದ್ರಲ್ಲ ದುಬೈ ಗಂಟ ಹೋಗಿದ್ರೇನ ಏನ್ ಶಾಪಿಂಗ್ ಮಾಡ್ಕೊಂಡ್ ಬಂದ್ರಿ ಅವ ತಲೆ ಎಲ್ಲದವ ನಿಂದು ನಾನ್ ದುಬೈ ಗಂಟ ಹೋಗಿ ಬಂದಿರೋ ತರ ಕಂಡೇನೆ ಅಲ್ಲಿಗೆ ಹೋಗಿ ಬರಕ್ ಅದೇ ನಾಲೂರು ಮಾರ್ಕೆಟ್ ಅನ್ಕೊಂಡಿದ್ಯಾ ಒಂದಿಂದಾಗ ಹೋಗಿ ಬರಕ್ಕೆ ಹಂಗಾರ ಈಟೊತ್ತು ಎಂತಕ್ಲ ಆಯ್ತು ಬೆಳಗ್ಗೆ ಹೋದವ್ರು ಈಟೊತ್ತಿಗೆ ಬಂದಿದ್ರಿ ಶಾಪಿಂಗ್ ಮುಗಿಸ್ಕೊಂಡು ನನ್ನ ಅಮ್ಮಿಯವ್ರ ಮನೆಗೆ ಹೋಗಿ ಬಂದ್ವಿ ಅಲ್ಲಿಗೆ ಹಾಕ್ಲ ಹೋಗಿದ್ದೆ ನೀತಿ ಕೆಟ್ಟವ್ರ ಮನೆಗೆ ಮಾನ ಮರೋದು ಬಿಟ್ಬಿಟ್ಟು ಹೋಗಿದ್ದ ಇಸಿಯ ಗೊತ್ತಿಲ್ಲದೆ ಮಾತಾಡ್ಬಿಡ ಅವಸಿ ಹೇಳೋ ತನಕ ತಡಿ ಅದೆಂತದಂತಲ ವಿಷಯ ಗಂಡನ ಮನೆಯವ್ರಿಗೆ ಮದುವೆ ಕರೀಲಿಲ್ಲ ಅಂತ ಹೇಳಿದ್ಮೇಕೆ ನಾನು ಅಲ್ಲಿ ಕಾಲಿಡಕ್ಕಿಲ್ಲ ಅಂತ ನನ್ನ ತಾನೇ ಹೇಳ್ತಾ ಇದ್ಲು ಆಟ ಬೇಗ ತವ್ರ ಮನೆ ನೆನ್ಪಾಗೋಯ್ತಂತ ಆಟ ಅಲ್ದ ಹೇಳ್ತಾರೆ ಊರ್ಗಿತ್ತಿಗೆ ಹೋಳ್ಗೆ ನೆನ್ಪಾದ್ರೆ ಗಂಡನ ಬೇಡ ಮಕ್ಳು ಬೇಡ ಅಂತವ ಅತ್ತೆ ಪ್ಲೀಸ್ ಏನೇನೋ ಹೇಳ್ಬೇಡಿ ನಾವ್ ಕಾರಣ ಇಲ್ದೆ ಹೋಗಿರ್ಲಿಲ್ಲ ಅಂತ ಕಿತ್ತೋಗಿರೋ ಕಾರಣ ಏನೈತಿ ಹೇಳ ಮತ್ತೆ ನಾನು ಅಮ್ಮಿಯವರು ಶಾಪಿಂಗ್ ಅಂತ ಹೋದಾಗ ಆ ಪರಿಚಯ ಯಾವ್ದೋ ಹೆಣ್ಮಗಿನ ಜೊತೆ ಕೈ ಹಿಡ್ಕೊಂಡು ಓಡಾಡ್ತಿದ್ದ ಇಬ್ರು ಕ್ಲೋಸ್ ಆಗಿದ್ರು ಗೊತ್ತೇ ಅದಕ್ಕೆ ಅನುಮಾನ ಬಂದು ವಿಷಯವ ಎಲ್ರಿಗೂ ತಿಳಿಸುವ ಅಂತ ಹೋಗಿದ್ದೆ ತೆಪ್ಪಲ್ಲ ಕಣ ತೆಪ್ಪಲ್ಲ ಒಳ್ಳೆ ಕೆಲಸ ಮಾಡಿದ್ಯಾ ನೀನು ನಾಳೆ ಗ್ರೀಷ್ಮ ಜೀವನಕ್ಕೆ ಏನಾದ್ರು ತೊಂದರೆ ಆದ್ರೆ ಅವಳ ಜೀವನದ ಕತೆ ಏನಿಲ್ಲ ಒಳ್ಳೆ ಕೆಲಸ ಮಾಡಿದ್ಯಾ ಕಣ ಅವೋ ನೀನು ಸರಿ ಗೊತ್ತಿಲ್ಲದೆ ಇದ್ದಂಗೆ ಏನೇನೇನೆಲ್ಲ ಮಾತಾಡ್ಬಿಡ್ತೀಯ ಗೌರಿನು ಶಂಕರನು ಯಾವತ್ತು ನಮ್ಮ ಮಾತು ಮೀರಕ್ಕಿಲ್ಲ ಕಣವು ಅವ್ರು ಏನ್ ಮಾಡಿದ್ರು ಕರೆಕ್ಟ್ ಮಾಡ್ತಾರೆ ಅಮೀರ್ ನಾವು ಹೋಗುವ ಬನ್ನಿ ಅಮ್ಮಿಯರೇ ಏನ್ ಮಾಡ್ತಾ ಇದ್ದೀರಾ ಇನ್ನೂ ಆ ಪರಿಚಯ ಮಾಡಿದ ವಿಷಯ ನಿಮ್ ತಲೆಯಿಂದ ಹೋಗಿಲ್ವೇ ಹೌದು ಜೋಗಿ ಅವರೇ ಆ ಪರಿಚಯ ಗ್ರೀಷ್ಮನ್ಗೆ ಮೋಸ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಗ್ರೀಷ್ಮಿನೇ ಶಾಪಿಂಗ್ ಮಾಲಕ್ ಬಂದಿದ್ದ ಅವ್ರ ಅತ್ಗೆವ ಅಂತ ಹೇಳಿದ್ಲಲ್ಲ ಅವ್ರ ಜೊತೆ ಪರಿಚಯ ಅವರು ಎಷ್ಟು ರೊಮ್ಯಾಂಟಿಕ್ ಆಗಿದ್ರು ಅಂತ ನೀವೇ ನೋಡಿದ್ರಲ್ಲ ನನ್ಗೆ ಅವ್ರಿಬ್ರು ಮಧ್ಯೆ ಏನೋ ಇದೆ ಅಂತ ಅನಿಸ್ತಾ ಇದೆ ಸರಿ ಬಿಡಿ ನಿಮ್ ತಲೆಗೆ ಡೌಟ್ ಬಂದಾಗದೆ ಅದ್ ಕ್ಲಿಯರ್ ಆಗಗಂಟ ನೀವ್ ಇದನ್ನ ಬಿಡಕ್ಕಿಲ್ಲ ನೀವ್ ಯಾಕೆ ಅದನ್ನ ಪರಿಚಯ ಅವ್ರ ತಾಯಿಗೆ ಫೋನ್ ಮಾಡಿ ವಿಷಯ ತಿಳ್ಕೊಬಾರ್ದು ಕರೆಕ್ಟು
ಅವ್ರಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ. ಹಲೋ, ಯಾರು? ಹಲೋ ಅಮ್ಮ, ನಾನು ಗೌರಿ, ಗ್ರೀಷ್ಮ ಅವ್ರ ಅಕ್ಕ ಮಾತಾಡ್ತಿದ್ದೀನಿ. ಹೇಳಿ ಗೌರಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ಅಮ್ಮ, ಮದುವೆ ಕೆಲಸ ಎಲ್ಲ ಹೇಗೆ ನಡೀತಿದೆ? ಅದನ್ನೇನು ಕೇಳ್ತೀಯ ಗೌರಿ, ಎಷ್ಟು ಕೆಲಸ ಮಾಡಿದ್ರೂ ಮುಗಿತಾನೆ ಇಲ್ಲ. ಇವತ್ತು ಎಲ್ಲರೂ ಅದೇ ಕೆಲಸದಲ್ಲಿ ಬ್ಯುಸಿ ಇದ್ದೀವಿ. ಅಮ್ಮ, ಪರಿಚಯ ಎಲ್ಲಿದ್ದಾರೆ? ಮನೇಲಿದ್ದಾರಾ? ಹಾಂ, ಮನೇಲೇ ಇದ್ದಾನೆ. ಯಾಕೆ? ಏನಿಲ್ಲ, ಇವತ್ತು ಮಾಲಿಗೆ ಹೋಗಿದ್ವಿ, ಅಲ್ಲಿ ಪರಿಚಯವ್ರ ಜೊತೆ ಒಂದು ಹುಡುಗಿನ ನೋಡಿದೆ. ಓ, ಹುಡುಗಿನಾ? ಅವಳು ಪರಿಚಯ ಅತ್ತಿಗೆ. ಅವಳ ಜೊತೆ ಪರಿಚಯ ಹೊರಗಡೆ ಹೋಗಿದ್ದ. ನೆನ್ನೆ ತಾನೇ ಅವಳು ಫಾರಿನಿಂದ ಬಂದಿದ್ದು. ತುಂಬ ದಿನ ಆದಮೇಲೆ ಇಂಡಿಯಾಗೆ ಬಂದಿದ್ದಾಳೆ. ಅದಕ್ಕೆ ಪರಿಚಯ ಅವಳನ್ನ ಶಾಪಿಂಗ್ ಕರ್ಕೊಂಡು ಹೋಗಿದ್ದು. ಹೌದಾ? ಅವರು ಯಾವ ಕಂಟ್ರಿಲಿರೋದು ಅಂತ ಗೊತ್ತಾಗಿಲ್ಲ. ಅವಳು ಅವಳ ಗಂಡ ಇಬ್ಬರು ಅಮೇರಿಕದಲ್ಲಿದ್ದಾರೆ. ಪರಿಚಯ ಮದುವೆಗೆ ಅವಳ ಅಣ್ಣ ಬರೋಕ್ಕಾಗಲ್ಲ ಅಂತ ಇವಳನ್ನ ಕಳಿಸ್ಕೊಟ್ಟಿದ್ದಾನೆ. ಓ ಹೌದಾ, ಸರಿ ಅಮ್ಮ, ಇದು ನನಗೆ ಗೊತ್ತಿರಲಿಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ಸರಿ ಅಮ್ಮ, ನಾನು ಫೋನ್ ಇಡ್ತೀನಿ. ಅಮ್ಮ, ಹೊರಗಡೆ ಹೋಗಿ ಬರ್ತೀನಿ. ಬಾರಿಸ್ತೀನಿ ಇವಾಗ. ಈಗ ತಾನೇ ಹೊರಗಡೆನೇ ಬಂದಿದ್ಯಾ, ಮತ್ತೆ ತಿರ್ಗಾ ಹೋಗ್ಬೇಕೇನೋ? ಸರಿ, ಊಟ ಮಾಡ್ಕೊಂಡು ಹೋಗು. ಇಲ್ಲಮ್ಮ, ನಂಗೆ ಊಟ ಬೇಡ, ನೀನು ಸೊಸೆ ಕಾಯ್ತಾ ಇರ್ತಾಳೆ. ಬರ್ತೀನಿ. ಪರಿಚಯ ಬೆಳಗ್ಗೆ ತಾನೇ ಮೀಟ್ ಆಗಿದ್ದಲ್ಲೋ. ಪರಿಚಯ್, ನಾನು ಯಾಕೆ ನಿಮ್ಮನ್ನು ಬರಕ್ಕೆ ಹೇಳಿದೆ ಅಂದರೆ, ಗೊತ್ತಾಯ್ತು, ನಮ್ಮನೆಗೂ ಫೋನ್ ಮಾಡಿ ವಿಚಾರಿಸೋದು. ಅವ್ರಿಗೆ ನನ್ನ ಮೇಲೆ ಅನುಮಾನ ಅಲ್ವಾ? ನಿಮಗೂ ಅನುಮಾನನಾ? ಅದಕ್ಕೆ ಬರಕ್ಕೆ ಹೇಳಿದ್ರ? ಇಲ್ಲ ಇಲ್ಲ, ಸದ್ಯ ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ, ನಮ್ಮ ಮಧ್ಯೆ ಅದು ಬರಬಾರ್ದು. ಈಗ ಆ ವಿಷಯ ಬಿಟ್ಬಿಡಿ. ಹೇಗಿದೆ? ನಾನು ಅದಕ್ಕೆ ಶಾಪಿಂಗ್ ಹೋದಾಗ ನಿಮಗೆ ಅಂತ ತಗೊಂಡೆ. ನನ್ನನೆ ನೋಡಲು ನನ್ನನೆ ಸೇರಲು ಬಂದರಾಗಿ. ಏನಾಯ್ತು? ಇಷ್ಟ ಆಗ್ಲಿಲ್ವಾ ನಿಮ್ಗೆ? ಅಕ್ಕ ಹಾಗೆ ಹೇಳಿದ್ದಕ್ಕೆ ಬೇಜಾರಾಗ್ತಿದೆ ಪರಿಚಯ್. ನಿಮಗೆ ಬೇರೆ ಬೇರೆ ಹುಡುಗಿ ಜೊತೆ ಸಂಬಂಧ ಇದೆ ಅಂತ ಏನೇನೋ ಹೇಳಿದ್ಲು. ನಿಮಗೆ ಆ ಥರ ಸಂಬಂಧ ಇದ್ದಿದ್ರೆ ನೀವು ನನಗೆ ಈ ಥರ ಗಿಫ್ಟ್ ತರ್ತಿದ್ರಾ? ನೀವು ನನಗೆ ಹೇಳಿನೇ ಹೋಗಿದ್ದು ಅಂತ ಎಷ್ಟು ಹೇಳಿದ್ರು ಅವಳು ಕೇಳ್ತಾನೆ ಇಲ್ಲ. ಸ್ವಲ್ಪನೂ ಯೋಚನೆ ಮಾಡಲ್ಲ, ಅವಳಿಗೋಳೆ ಅಪಾರ್ಥ ಮಾಡ್ಕೊಂಡು ಮಾತಾಡ್ತಾ ಇದ್ದಾಳೆ. ಹೋಗ್ಲಿ ಬಿಡಿ, ಅವ್ರು ನಿಮ್ಮ ಅಕ್ಕ ಅಲ್ವಾ? ಅವ್ರು ಯಾಕೆ ಆ ಥರ ಮಾಡ್ತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆ? ಅವ್ರ ಮನೆಯವ್ರು ಯಾರು ನಮ್ಮ ಮದ್ವೆಗೆ ಬರಬಾರ್ದು ಅಂತ ಅಪ್ಪ ಹೇಳಿದಾರಲ್ಲ, ಅದಕ್ಕೆ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿರ್ಬೇಕು. ಅದಕ್ಕೆ ಈ ರೀತಿ ನನ್ನ ಸಿಕ್ಕಾಕ್ಸಕ್ ನೋಡ್ತಿದ್ದಾರೆ. ಇದ್ರಲ್ಲಿ ಅವ್ರ ತಪ್ಪೇನಿಲ್ಲ ಗಿರೀಶ್ ಅವರೇ. ಅವ್ರ ಮನೆಯವ್ರು ಹೇಳ್ದಾಗೆ ಗೌರಿ ಅವ್ರು ಕೇಳ್ತಿದ್ದಾರೆ. ಮೊದಲೇ ಅವರೆಲ್ಲ ಅನ್ಎಜುಕೇಟೆಡ್. ಇವರು ಅವ್ರ ಮನೆಗೆ ಹೋದ್ಮೇಲೆ ಅವರಾಗೆ ಆಗಿದ್ದಾರೆ. ಹಲೋ, ಇವತ್ತೆಲ್ಲ ಹೀಗೆ ಇರಬೇಕು ಅಂತ ಅಂದ್ಕೊಂಡಿದ್ದೀರಾ, ಇಲ್ಲ ಅಂದ್ರೆ ಸ್ವಲ್ಪ ನಗು ಚೆಲ್ಲಿ ನಮಗೂ ಸ್ವಲ್ಪ ನಗು ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಹಬ್ಬ, ಹೀಗೆ ಯಾವಾಗ್ಲೂ ನಗ್ತಾನೆ ಇರಿ. ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳ ಎದೆಗೆ ಇಳಿದೋಳ ಜೀವ ಚೆಲ್ಲಿದೆ.
ನಮಸ್ಕಾರ ರಮಣಮೂರ್ತಿಗಳು. ಬರ್ಬೇಕು. ಚೆನ್ನಾಗಿದ್ದೀರಾ? ಕುಂತ್ಕೊಳ್ಳಿ ಕುಂತ್ಕೊಳ್ಳಿ. ಏ ರುದ್ರ, ಬಾರ್ಲಾ ಇಲ್ಲಿ. ಯಾರು ಬಂದವ್ರೆ ನೋಡು. ಭಯ ನೋಡ್ಲಾ ಯಾರು ಬಂದವ್ರೆ? ಯಾರಪ್ಪಯ್ಯ ಇವರು? ಅಯ್ಯ ಇವ್ರೇ ಕನ್ಲ ನಿನ್ ಬಾವಿ ಅತ್ತೆ ಮಾವ. ಒಂದ್ ಹುಡುಗಿ ಫೋಟೋ ನೋಡಿ ನನ್ ಗೊಪ್ಕಿ ಅಂತ ಹೇಳಿಲ್ವೇ, ಅವ್ರ ಅಪ್ಪ ಅಮ್ಮ ಇವ್ರೆಯ. ಕುಂತ್ಕೊಳ್ಳ. ಅಷ್ಟು ದೂರದಿಂದ ನಿನ್ನ ಮಾತಾಡ್ಸಕ್ಕೆ ನಿನ್ ಬಾವಿ ಅತ್ತೆ ಮಾವ ಬಂದವ್ರೆ. ಕುಂತ್ಕೊಂಡು ಮಾತಾಡು. ಅಪ್ಪಯ್ಯ, ಯಾರು ಕೇಳ್ಬಿಟ್ಟು ಇವ್ರನ್ನ ಮನೆಗೆ ಕರ್ಸಿದ್ರಿ? ನಾನು ಈ ಮದುವೆಗೆ ಒಪ್ಪಕ್ಕಿಲ್ಲ. ಏ ರುದ್ರ, ಯೋನ್ಲ ಮಾತಾಡ್ತಿದ್ಯಾ ನೀನು? ತಲೆಗೆಲ್ಲ ಕೆಟ್ಟತ್ತ ಹೆಂಗೆ? ತಲೆ ಕೆಟ್ಟಿತ್ತು, ಆದ್ರೆ ಈಗ ಸರಿಯಾಗದೆ. ನನಗೆ ಈಗಾಗ್ಲೇ ಒಬ್ಳು ಹೆಂಡ್ರು ಅವಳೆ. ಅವಳ ನಾನು ಪಿರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾವ್ನಿ. ನಾನು ಬಾಳದು ಅಂತಾದ್ರೆ ಅವಳ ಜೊತೆಯಾಗೆ. ಇದ್ದಕ್ಕಿದ್ದಂಗೆ ಏನಾಯ್ತಾ ನಿಂಗೆ? ಒಳ್ಳೆ ಉಚ್ಪಿ ಆದ ತರ ಆಡಿಯೇ. ಅಪ್ಪಯ್ಯ, ನನ್ನ ಜೀವನದಾಗೆ ಜಾಗ ಅಂತಿರೋದು ಅದು ಸುನಂದಾಗ ಮಾತ್ರವ. ಅವಳು ಮುಟ್ರೆ ನನ್ನ ಜೀವನದಾಗೆ ನಾನು ಯಾವ ಹೆಣ್ಣು ಒಪ್ಕೊಳಕ್ಕಿಲ್ಲ. ಅವಳು ಇಸಿಯದಾಗೆ ನಾನು ತಪ್ಪು ಮಾಡಿದ್ದೀನಪ್ಪಯ್ಯ. ಆದ್ರೆ ಗೌರವ ನನಗೆಲ್ಲ ಅರ್ಥ ಮಾಡಿಸವಳೆ. ಸುನಂದ ಬೆಲೆ ಏನು ಅಂತ ನಂಗೆ ಈಗ ಅರ್ಥ ಆಗದೆ ಅಪ್ಪಯ್ಯ. ನಾನು ಅವಳಿಗೆ ಮೋಸ ಮಾಡಕ್ಕಿಲ್ಲ. ಅವಳ ಜೊತೆ ಬಾಳ್ವೆ ಮಾಡಿದ್ರೆ ಏನಿಲ್ಲ ಪ್ರಯೋಜನ. ಅವಳಿಗೆ ಮಕ್ಕಳಾಗಕ್ಕಿಲ್ಲ ಅಂತ ಡಾಕ್ಟ್ರ್ ಹೇಳಿಲ್ವೇ? ನಮ್ಮ ವಂಶನ ಹೆಂಗ ಬೆಳೆಸೋದು? ವಂಶ ಬೆಳಿಬೇಕು ಅಂತಂದ್ರೆ ನಮ್ಗೆ ಮಗ ಆಗ್ಬೇಕು ಅಂತಿಲ್ಲ ಅಪ್ಪಯ್ಯ. ಯಾವ್ದಾದ್ರೂ ಮಗಿನ ದತ್ತು ತಗೊಂಡ್ರೆ ನಡೀತದ್ ಬಿಡು.